ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಡಾಟಾ ಸರ್ವರ್. ಇವತ್ತು ನಾನು ಅಡಿಷ್ನಲ್ ಆಗಿ ಜಿಮೇಲ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಜಿಮೇಲ್ನ ಓಪನ್ ಮಾಡಿ. ನೆಕ್ಸ್ಟು ನಿಮ್ಮ ಫೋಟೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನೀವು ಉಪಯೋಗಿಸುವಂಥ ಜಿಮೇಲ್ ಐ ಡಿಗಳು ಕಾಣಿಸುತ್ತೆ. ಅಲ್ಲಿ ಆ್ಯಡ್ ಅನದರ್ ಅಕೌಂಟ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಅದರಲ್ಲಿ ಗೂಗಲ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಇನ್ಫಾರ್ಮೇಷನ್ ಚೆಕ್ಕಿಂಗ್ ಆಗುತ್ತೆ. ಆಮೇಲೆ ನೀವು ನ್ಯೂ ಅಕೌಂಟ್ನ ಕ್ರಿಯೇಟ್ ಮಾಡೋದ್ರಿಂದ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಏನು ಯೂಸರ್ ನೇಮ್ ಬೇಕು ಅಂದ್ಕೊಂಡಿದ್ದೀರೋ ಆ ಯೂಸರ್ ನೇಮ್ನ ಟೈಪ್ ಮಾಡಿ. ನೆಕ್ಸ್ಟ್ ಓಕೆ ಕೊಡಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇ, ಮಂತ್ ಹಾಗೂ ಇಯರ್ನ ಟೈಪ್ ಮಾಡಿ ಹಾಗೂ ನಿಮ್ಮ ಜೆಂಡರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ನಿಮಗೆ ತುಂಬ ಸಜೆಷನ್ ಕೊಡುತ್ತೆ. ಅದರ್ವೈಸ್ ನೀವೇ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಟೈಪ್ ಮಾಡ್ಬೋದು. ನಾನಿಲ್ಲಿ ಮಿಸ್ಟರ್ ಡಾಟಾ ಸರ್ವರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಬಟ್ ಅದು ಆ್ಯಕ್ಚುಲಿ ಈಗಾಗಲೇ ಯೂಸ್ ಆಗಿದೆ. ಸೊ ನಾನು ಅದನ್ನು ಎಡಿಟ್ ಮಾಡಿ ಮಿಸ್ಟರ್ ಡಾಟಾ ಸರ್ವರ್ ಕನ್ನಡ ಅಂತ ಕೊಡ್ತಾ ಇದ್ದೀನಿ. ನಾವು ಇಟ್ ಈಸ್ ಓಕೆ ಆಗಿದೆ. ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಸೇವ್ ಮಾಡ್ಕೊಳೋದನ್ನು ಮರಿಬೇಡಿ. ನೆಕ್ಸ್ಟು ರಿವ್ಯೂ ಯುವರ್ ಅಕೌಂಟ್ ಇನ್ಫಾರ್ಮೇಷನ್ ಅಂತ ಬಂದಿದೆ. ಆ್ಯಕ್ಚುಲಿ ಮಿಸ್ಟರ್ ಡಾಟಾ ಸರ್ವರ್ @gmail.com ಅನ್ನೋ ಅಕೌಂಟ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಪಾಲಿಸಿ ಪ್ರೈವಸಿ ಎಲ್ಲ ಇದೆ. ಇದನ್ನು ಓದ್ಕೊಂಡು ಓಕೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟು ಗೂಗಲ್ ಸರ್ವಿಸ್ ಅಂತ ಬರುತ್ತೆ. ಸ್ವಲ್ಪ ವೆಯ್ಟ್ ತಗೊಳುತ್ತೆ. ಇವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಈಗ ರಿಟರ್ನ್ ನೀವು ಮತ್ತೆ ಜಿಮೇಲ್ ಆ್ಯಪಿಗೆ ಹೋಗಿ ಅಲ್ಲಿ ನೋಡಿದ್ರೆ ನಿಮ್ಮ ಇಮೇಲ್ ಐ ಡಿ ಲೊಕೇಟ್ ಆಗುತ್ತೆ. ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಇದೇ ಥರ ಇನ್ಫಾರ್ಮೇಷನ್ಗಾಗಿ ಡಾಟಾ ಸರ್ವರ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ.